ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ವಸತಿ ಭಾಗ್ಯ. ಕೋಗಿಲು ಕ್ವಾರಿಯಿಂದ 5 ಕಿಲೋಮೀಟರ್ ದೂರವಿರುವಂತಹ ಅಪಾರ್ಟ್ಮೆಂಟ್, ಬಂಡೆ ಹೊಸೂರಿನ ಬೈಯಪ್ಪನಹಳ್ಳಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ನಲ್ಲಿ ಇವರೆಲ್ಲರಿಗೂ ಕೂಡ ಮನೆ ಭಾಗ್ಯ. 1000ಕ್ಕೂ ಹೆಚ್ಚು 1 BHK ಫ್ಲಾಟ್ ಇರುವಂತಹ ಅಪಾರ್ಟ್ಮೆಂಟ್ ಇದು. ಈಗಾಗಲೇ ಅಪಾರ್ಟ್ಮೆಂಟ್ನ ಬಹುತೇಕ ಕಾಮಗಾರಿ ಕಂಪ್ಲೀಟ್ ಆಗಿದೆ. ಎಲೆಕ್ಟ್ರಿಕಲ್ ಕಾರ್ಯ, ಲಿಫ್ಟ್ ಸೇರಿದಂತೆ ಉಳಿದ ಕಾರ್ಯವೂ ಕೂಡ ಅತಿ ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತೆ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರಾಶ್ರಿತರಿಗೆ ಮನೆ. ಆ ಅಪಾರ್ಟ್ಮೆಂಟ್ನ ದೃಶ್ಯಗಳನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನ ಯಲಹಂಕ ಬಳಿಯ ಕೋಗಿಲು ಗ್ರಾಮದಲ್ಲಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದವರನ್ನ ಅಧಿಕಾರಿಗಳು ತೆರವು ಮಾಡಿದ ಬಳಿಕ ಅಲ್ಲಿ ಯಾರು ನಿರಾಶ್ರಿತರಾಗಿದ್ದಾರೆ, ಮನೆಯನ್ನು ಕಳ್ಕೊಂಡಿದ್ದಾರೆ, ಅವರೆಲ್ಲರಿಗೂ ಕೂಡ ಮನೆಯನ್ನು ಕೊಡಬೇಕು ಅಂತ ರಾಜೀವ್ ಗಾಂಧಿ ವಸತಿ ನಿಗಮ ಸಜ್ಜಾಗಿದೆ. ಆಗಲೇ ಮಾಹಿತಿಯನ್ನು ಕಲೆ ಆಗ್ತದೆ. ಹಾಗಾದರೆ ರಾಜೀವ್ ಗಾಂಧಿ ವಸತಿ ನಿಗಮ ಕೊಡ್ತಾ ಇರ್ತಕ್ಕಂಥ ಮನೆಗಳು ಹೇಗಿದೆ, ಆ ಒಂದು ಅಪಾರ್ಟ್ಮೆಂಟ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು ಬೆಂಗಳೂರಿನ ಏನು ಕೋಗಿಲು ಇಂದ 5 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಹೊಸೂರು ಬಂಡೆ ಬಳಿಯ ಬೈಯಪ್ಪನಹಳ್ಳಿ ಗ್ರಾಮದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ನಿರ್ಮಾಣ ಮಾಡಿರ್ತಕ್ಕಂಥ ವಸತಿ ಸಮುಚ್ಚಯ ಇದಾಗಿರ್ತಕ್ಕಂಥದ್ದು. ಈ ಒಂದು ಸಮುಚ್ಚಯದಲ್ಲಿ ಸರಿಸುಮಾರು 1000ಕ್ಕೂ ಹೆಚ್ಚು 1 BHK ಫ್ಲಾಟ್ಗಳನ್ನು ರಾಜೀವ್ ಗಾಂಧಿ ವಸತಿ ನಿಗಮ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಕಾಮಗಾರಿ ಬಹುತೇಕ ಮುಗಿದಿದೆ. ಏನು ಒಂದು ಅಪಾರ್ಟ್ಮೆಂಟ್ನ ಪ್ರತಿಯೊಂದು ಕಾಮಗಾರಿಗಳು ಮುಗಿದಿರ್ತಕ್ಕಂಥದ್ದು. ಆದರೆ ಒಂದು 10% ಕಾಮಗಾರಿ ಮಾತ್ರ ಇನ್ನಷ್ಟು ಬಾಕಿ ಉಳಿದಿದೆ. ಅವುಗಳನ್ನು ಕೂಡ ಮಾಡುವುದರಲ್ಲಿ ಇಲ್ಲಿರ್ತಕ್ಕಂಥ ಕಾರ್ಮಿಕರು ನಿರತರಾಗಿದ್ದಾರೆ. ಆದಷ್ಟು ಬೇಗ ಇದನ್ನು ವಸತಿ ನಿಗಮಕ್ಕೆ ಹ್ಯಾಂಡ್ ಓವರ್ ಮಾಡೋದಕ್ಕೆ, ತದನಂತರ ಮನೆಗಳನ್ನು ಹಂಚಿಕೆ ಮಾಡೋದಕ್ಕೆ ಆಗಲೇ ಸಿದ್ಧತೆಗಳು ಆರಂಭವಾಗಿದೆ. ನೋಡ್ತಾ ಇರಬಹುದು, ಈ ಒಂದು ಅಪಾರ್ಟ್ಮೆಂಟ್ ಏನಿದೆ ಸುಸಜ್ಜಿತವಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ವಾಕಿಂಗ್ ಟ್ರ್ಯಾಕ್ ಆಗಿರ್ಬೋದು, ಲಿಫ್ಟ್ನ ವ್ಯವಸ್ಥೆ ಆಗಿರ್ಬೋದು, ಏನು ಇಲ್ಲಿ ಉಳಿದುಕೊಳ್ಳತಕ್ಕಂಥ ನಿವಾಸಿಗಳಿಗೆ ಅಥವಾ ನಿವೇಶನದಾರರಿಗೆ ಏನೆಲ್ಲ ಸೌಲಭ್ಯಗಳು ಬೇಕು ಅವೆಲ್ಲವನ್ನೂ ಕೂಡ ರಾಜೀವ್ ಗಾಂಧಿ ವಸತಿ ನಿಗಮ ವ್ಯವಸ್ಥಿತವಾಗಿ ಮಾಡಿದೆ. ಸೊ ಈಗಾಗಲೇ ಈ ಒಂದು ವಸತಿ ನಿಗಮ ಸಕಲ ರೀತಿಯಲ್ಲಿ ಸಜ್ಜಾಗಿದೆ. ಆ ವಸತಿ ನಿಗಮದ ಅಧಿಕಾರಿಗಳು ಕೋಗಿಲುನಲ್ಲಿ ಯಾರ್ಯಾರು ಮನೆಯನ್ನ ಕಳೆದುಕೊಂಡಿದ್ದಾರೆ ಅವರೆಲ್ಲರ ಮಾಹಿತಿಗಳನ್ನ ಈಗಾಗಲೇ ಕಲೆ ಹಾಕ್ತಾ ಇದೆ. ಅವರ ವೋಟರ್ ಐಡಿ ಆಗಿರ್ಬೋದು, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಇವನ್ನೆಲ್ಲ ಕಲೆ ಹಾಕಿದ ಬಳಿಕ ಸರಿಸುಮಾರು 150ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ವಸತಿ ಭಾಗ್ಯವನ್ನ ಪಡೆಯುವ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅಪಾರ್ಟ್ಮೆಂಟ್ ಈಗಾಗಲೇ ಸಜ್ಜಾಗಿದೆ ಅಂತಕ್ಕಂಥದ್ದನ್ನ. ವಾಣಿಜ್ಯ ಮಳಿಗೆಗಳು ಇಲ್ಲಿ ಯಾರು ವಾಸ ಮಾಡ್ತಾರೆ ಅವರಿಗೆ ನೆರವಾಗ್ಲಿ ಅಂತ ಹೇಳಿ ವಾಣಿಜ್ಯ ಮಳಿಗೆಗಳಾಗಿರ್ಬೋದು, ವಾಕಿಂಗ್ ಟ್ರ್ಯಾಕರ್ ಆಗಿರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ರಾಜೀವ್ ಗಾಂಧಿ ವಸತಿ ನಿಗಮದ ವತಿಯಿಂದಲೇ ಇಲ್ಲಿ ಮಾಡಲಾಗ್ತಾ ಇದೆ. ಯಾರ್ಯಾರು ಸೂರನ್ನ ಕಳೆದುಕೊಂಡಿದ್ದಾರೆ ಅವರಿಗೆ ಇಲ್ಲಿ ಸೂರನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಮತ್ತೆ DCM DK ಶಿವಕುಮಾರ್ ಅವರು ನಿರ್ದೇಶನವನ್ನು ನೀಡಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗಾಗಲೇ ಕೋಗಿಲು ಬಳಿಯ ಆ ಒಂದು ಏನು ಡೆಮಾಲಿಶ್ ಸ್ಥಳದಲ್ಲಿ ಎಲ್ಲರೂ ಕೂಡ ಅಲ್ಲೇ ಇದ್ದು ಅಲ್ಲಿರ್ತಕ್ಕಂಥ ಜನರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಯಾರು ಇಲ್ಲಿಗೆ ಅವರನ್ನ ಶಿಫ್ಟ್ ಮಾಡಬೇಕು, ಅವರಿಗೆ ಯಾವ ರೀತಿ ಫ್ಲಾಟ್ಗಳನ್ನು ಕೊಡಬೇಕು ಅನ್ನೋದನ್ನು ಕೂಡ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಹೊಸೂರು ಬಂಡೆ ಬಳಿಯ ಬೈಯಪ್ಪನಹಳ್ಳಿ ಗ್ರಾಮದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಸಜ್ಜಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಾಂತೆ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಿಎಂ ಸಿದ್ದರಾಮಯ್ಯನವರು ಕೇರಳ ಸಿಎಂ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಪಿಣರಾಯಿ ವಿಜಯನ್ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ವೇದಿಕೆಯಲ್ಲಿ ಉಭಯ ಕುಶಲೋಪರಿ ವಿಚಾರಿಸಿದ್ದಾರೆ. ಉಭಯ ನಾಯಕರು ಒತ್ತುವರಿ ತೆರವು ವಿಚಾರದಲ್ಲಿ ಕೇರಳ ರಾಜಕೀಯಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಬೆಂಗಳೂರಿನಲ್ಲಿ ಕೇರಳ ರಾಜಕೀಯಕ್ಕೆ ಬಿಜೆಪಿ ತೀವ್ರ ವಿರೋಧ, ತೀವ್ರ ಆಕ್ರೋಶದ ನಡುವೆ ಪಿಣರಾಯಿ ವಿಜಯನ್ ಮತ್ತು ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ. ಪರಸ್ಪರ ನಮಸ್ಕರಿಸಿ ಉಭಯ ಕುಶಲೋಪರಿ ವಿಚಾರಿಸಿದ್ದಾರೆ. ಕೇರಳ ಪ್ರವಾಸದ ವೇಳೆ ಪಿಣರಾಯಿ ವಿಜಯನ್ ಅವರ ಭೇಟಿಯಾಗಿರುವುದು. ಕೇರಳದ ಶಿವಗಿರಿ ಮಠಕ್ಕೆ ಭೇಟಿ ನೀಡಿದ ಸಿದ್ದರಾಮಯ್ಯ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಮಾಧಿಗೆ ಗೌರವ ಸಲ್ಲಿಕೆ ಮಾಡಿದ್ದಾರೆ. ಒಂದು ಕಡೆ ಕೋಗಿಲು ಲೇಔಟ್ನಲ್ಲಿನ ಅನಧಿಕೃತ ಮನೆಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡ್ತಾರೆ. ರಾಜ್ಯದಲ್ಲಿರುವುದು ಬುಲ್ಡೋಸರ್ ರಾಜ್ ಸರ್ಕಾರ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅನ್ಯಾಯವಾಗಿ ಮನೆಗಳನ್ನ ಕೆಡವಿದ್ದಾರೆ ಅಂತ ಕಿಡಿಕಾರ್ತಾರೆ. ಅಲ್ಲಿನ ಒಬ್ರು ಶಾಸಕರು ಕೂಡ ಈ ಕೋಗಿಲು ಲೇಔಟ್ಗೆ ಬಂದು ಪರಿಶೀಲನೆಯನ್ನ ಮಾಡಿ ಮಾಹಿತಿಯನ್ನ ಸಂಗ್ರಹಿಸಿದ್ರು. ಇದರ ನಡುವೆ ಸಿಎಂ ಅಲ್ಲಿ ಹೋಗಿ ಭೇಟಿ ಆಗಿರೋದು ಮತ್ಯಾವ ರೀತಿಯ ಸ್ವರೂಪಕ್ಕೆ ಕಾರಣವಾಗುತ್ತೋ ಕಾದ್ ನೋಡ್ಬೇಕಿದೆ. അടുത്തതായി ഒരു പുസ്തക